ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೇನು ಕಲಿಯೋಣ ಅಂದರೆ ಸ್ಟ್ರಕ್ಚರ್ ಆಫ್ ಹೈಡ್ರೋಕಾರ್ಬನ್ಸ್. ಸೊ ಸ್ಟ್ರಕ್ಚರ್ ಆಫ್ ಹೈಡ್ರೋಕಾರ್ಬನ್ಸ್ ಕೆಲವೊಂದು ಬಾರಿ ಕನ್ಫ್ಯೂಸ್ ಮಾಡ್ಬೋದು. ಹಲವಾರು ಬಾರಿ ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಮೇನ್ಲಿ ಇದರಲ್ಲಿ 3 ಟೈಪ್ ನೋಡ್ತೀವಿ ನಾವು. ಸೊ ಆಲ್ಕೇನ್, ಆಲ್ಕೀನ್ ಮತ್ತೊಂದು ಆಲ್ಕೈನ್ ಅಂತ ಹೇಳಿ. ಮೇನ್ಲಿ ಈ 3 ಟೈಪಲ್ಲೂ ಕೂಡ ಏನಾಗುತ್ತೆ ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾಗಳು ಚೇಂಜ್ ಆಗುತ್ತೆ. ಅದಕ್ಕೆಲ್ಲ ನೀವು ಮೊದಲನೇದಾಗಿ ಜನರಲ್ ಫಾರ್ಮುಲಾನ ನೆನ್ಪಿಟ್ಕೊಳ್ಬೇಕು. CnH2n+2 ಇದು ಆಲ್ಕೇನಿಗಾದರೆ ನೀವು ಆಲ್ಕೀನಿಗೆ ಬರಿತೀರಾ ಅಂದರೆ CnH2n ಅಷ್ಟೇ ಇರುತ್ತೆ. ಆಲ್ಕೈನಿಗೆ ಬರಿತೀರಾ ಅಂದರೆ ಇದು CnH2n-2 ಆಗುತ್ತೆ. ಸೊ ನೀವೇನಾದರೂ ಬರೀತೀರಾ ಅಂದರೆ ಈಗ ಯಾವುದಾದ್ರು ಒಂದು ಮೀಥೇನ್ ಕೊಟ್ಟರು, ಆಲ್ಕೇನ್ ಕೊಟ್ಟರು ಅಂತ ಅಂದ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಮೀಥೇನ್, ಇದರದ್ದು ಫಾರ್ಮುಲಾ CH4 ಬರುತ್ತೆ. ಇದು ಹೇಗೆ ಬಂತು? ಕಾರ್ಬನ್ ಒಂದಿದೆ CN, ಸೊ 1 N = 1 ಆದರೆ ಇದು 2n+2 ಮಾಡಬೇಕು. ಸೊ 2 × 1 = 2, 2 + 2 ದಟ್ ಈಸ್ 4 ಬರುತ್ತೆ. ಸೊ ಆ ರೀತಿ ಇದು ಫಾರ್ಮ್ ಆಯಿತು. ಇದರ ನೆಕ್ಸ್ಟು ನೀವೇನಾದರೂ ಇದರ ಫಾರ್ಮುಲಾ ಬರೀಬೇಕಂದ್ರೆ ಆಲ್ಕೇನಿಗೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇದು ಸಿಂಗಲ್ ಬಾಂಡಿಂದ ಫಾರ್ಮ್ ಆಗುತ್ತೆ. ಆಲ್ಕೀನ್ ಯಾವಾಗಲೂ ಡಬಲ್ ಬಾಂಡು, ಅದೇ ಆಲ್ಕೈನು ಟ್ರಿಪಲ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಆಲ್ಕೇನಿಗೆ ಬಂದರೆ ನಾವು ಮೊದಲನೇದಾಗಿ ಮೀಥೇನ್, ಸೊ ಇದರಲ್ಲಿ ಇರೋವಂಥದ್ದು ಒಂದೇ ಕಾರ್ಬನ್ನು ಮತ್ತು ಸಿಂಗಲ್ ಬಾಂಡ್ ಇರುತ್ತೆ. ಅದಕ್ಕೋಸ್ಕರ ಎಷ್ಟು ಕಾರ್ಬನ್ ಇದೆ, ಎಷ್ಟು ಹೈಡ್ರೋಜನ್ ಇದೆ ಅಂದರೆ 4 ಇದೆ. ಸೊ 4 ಸಿಂಗಲ್ ಬಾಂಡ್ ಬರೀತೀರಾ, ನೆಕ್ಸ್ಟ್ ಹೈಡ್ರೋಜನ್ನ ಬರೀತೀರಾ. ಸಿಂಪಲ್ ತಾನೇ. ನೆಕ್ಸ್ಟ್ ಯಾವುದಾದ್ರು ಬೇರೆ ತಗೊಳ್ಳಿ, ಪೆಂಟೇನ್ ಅಂತ ತಗೊಳ್ತೀನಿ. ಇದರಲ್ಲಿ 5 ಕಾರ್ಬನ್ ಇದೆ, ಹೌದಾ? ಪೆಂಟೇನ್ ಅಂದರೆ C5, ಜನರಲ್ ಫಾರ್ಮುಲಾ ಪ್ರಕಾರ CnH2n+2, ಸೊ H12 ಆಗುತ್ತೆ, ಗೊತ್ತಾಯ್ತಲ್ವಾ? ಇದರ ನೆಕ್ಸ್ಟ್ ಸ್ಟ್ರಕ್ಚರ್ ನೋಡೋದಾದರೆ 5 ಕಾರ್ಬನ್ ಬರೀತೀರಾ, ಸಿಂಗಲ್ ಬಾಂಡು ನೆನ್ಪಿಟ್ಕೊಳ್ಳಿ. 5 ಕಾರ್ಬನ್ ಬರೆದ ಮೇಲೆ ಎಲ್ಲವೂ ಕೂಡ ಸಿಂಗಲ್ ಬಾಂಡಲ್ಲೇ ನೀವು ಪೂರ್ತಿ ಸ್ಟ್ರಕ್ಚರನ್ನು ಕಂಪ್ಲೀಟ್ ಮಾಡಿದ ಮೇಲೆ ಹೈಡ್ರೋಜನನ್ನು ಬರೆದ್ರೂ ನಿಮಗೆ ಗೊತ್ತಾಗೋಗುತ್ತೆ. ಇದರಲ್ಲಿ ಟೋಟಲ್ 1 2 3 4 5 6 7 8 9 10 11 12 ಇನ್ನೆಲ್ಲಿದೆ? ಇದಕ್ಕೆ ಪ್ರತಿಯೊಂದು ಕಾರ್ಬನಿಗೂ ನೀವು ಬಾಂಡ್ ಹಾಕಲೇಬೇಕು, ಆವಾಗ ಮಾತ್ರ ಸ್ಟ್ರಕ್ಚರ್ ಕಂಪ್ಲೀಟ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಆಲ್ಕೀನಿಗೆ ಬರೋಣ. ಆಲ್ಕೀನಲ್ಲಿ ಏನಾಗುತ್ತೆ ಅಂದರೆ CnH2n ಇರುತ್ತೆ. ಸೊ ಇದರಲ್ಲಿ ಅದಕ್ಕಾಗಿ ಮೀಥೇನ್ ಇರೋದಿಲ್ಲ, ಈಥೇನಿಂದ ಶುರುವಾಗುತ್ತೆ. ಈಥೀನ್ ಅಂತ ಕರಿತೀವಿ ಅದನ್ನು ನಾವು. ಈಥೀನ್ ಏನಾಗುತ್ತೆ ಫಾರ್ಮುಲಾ C2H4 ಆಗುತ್ತೆ. ನಿಮಗೆ ಒಂದು ನೆನ್ಪಿಟ್ಕೊಳ್ಳಿ, ಕಾರ್ಬನ್ಗಳ ಮಧ್ಯೆ ಡಬಲ್ ಬಾಂಡ್ ಇರಲೇಬೇಕು. ಸೊ ಕಾರ್ಬನ್ಗಳ ಮಧ್ಯೆ ಡಬಲ್ ಬಾಂಡ್ ಹಾಕಿದ ಮೇಲೆ ನೀವು ಇದನ್ನು ಬ್ಯಾಲೆನ್ಸ್ ಮಾಡೋದು. ಟೋಟಲಾಗಿ ಕಾರ್ಬನ್ ಜೊತೆ 4 ಬಾಂಡ್ ಬರಬೇಕು, ಇದನ್ನು ನೆನ್ಪಿಟ್ಕೊಳ್ಬಿಡಿ. ಸೊ ಟೋಟಲಾಗಿ 3 ಇದೆ. ಸೊ ಇನ್ನೂ ಒಂದೊಂದು ಹೆಚ್ಚಿನ ಬರಬೇಕು. ಸೊ ಆವಾಗ ನಿಮಗೆ ಇದರ ಒಂದು ಸ್ಟ್ರಕ್ಚರ್ ಕಂಪ್ಲೀಟ್ ಆಗುತ್ತೆ. ಕಾರ್ಬನಿಗೂ ಕೂಡ 4 ಬಾಂಡ್ನಂತೆ 2 ಕಾರ್ಬನಿಗೆ ಹಂಚುತ್ತೆ. ಈ ರೀತಿಯಾಗಿ ಆಲ್ಕೀನ್ ಮತ್ತು ಆಲ್ಕೀನನ್ನು ಕಂಡ್ಕೊಂಡ್ವಿ. ಆಲ್ಕೈನ್ ಬಗ್ಗೆ ಲಾಂಗ್ ವಿಡಿಯೋ ಇದೆ, ಅದನ್ನು ನೋಡಿ.